ಹಾಯ್ ಎಲ್ಲರಿಗೂ ನಮಸ್ಕಾರ. ದೀಪಾಶಿ ಧನನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ, ಇವತ್ತೊಂದು ಆರೋಗ್ಯ ಆರೋಗ್ಯಕ್ಕೆ ತುಂಬ ಹತ್ತಿರವಾದಂಥ ರೆಸಿಪಿನ ತಗೊಂಡು ಬಂದಿದ್ದೀನಿ. ಏನಂದರೆ, ಬೆಂಡೆಕಾಯಿಂದ ಮಾಡುವಂಥ ಒಂದು ಕರಿ, ಅಂದರೆ ಬೆಂಡೆಕಾಯಿ ದಹಿ ಕರಿ, ಬೆಂಡೆ ದಹಿ ಕರಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಉದ್ದುದಕ್ಕೆ ಸ್ವಲ್ಪ ಲೆಂತಿಗೆ ಜಾಸ್ತಿ ಇರೋ ಕಟ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿ 2 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಬೇಕಂತ. ಈಗ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬ ಈಸಿ, ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ, ತುಂಬ ಟೈಮಿಂಗ್ ತಡ್ಕೊಳ್ಳಲ್ಲ. ನೋಡಿ, ಸ್ವಲ್ಪ ಬೆಂಡೆಕಾಯಿ ಮೆತ್ತಗೆ ಆಗುವಂಗೆ ಹುರ್ಕೋಬೇಕು. ಏನು ಭಾಳ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ. ಒಂದು ಈರುಳ್ಳಿ, ಹಾಗೆ ಕರಿಬೇವು, ಕೊತ್ತಂಬರಿ, ಒಂದು 4 ಎಸಳು ಪುದೀನ ತಗೊಂಡಿದ್ದೀನಿ. ಏನು ಮನೇಲಿ ಇಲ್ಲದೆ ಇರುವಂಥದ್ದೇನು ಸಾಮಗ್ರಿ ಏನು ತಗೊಂಡಿಲ್ಲ. ನೋಡಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಫ್ರೈ ಮಾಡ್ಕೊಂಡು ಬೆಂಡೆಕಾಯಿ ಬೇಗನೆ ಹುರ್ಕೋಬೋದು. ನೋಡಿ, ಈಗ ಫ್ರೈ ಮಾಡ್ಕೊಂಡು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಮೆತ್ತಗೆ ಆಗಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಎಣ್ಣೆ ಜಾಸ್ತಿ ಆಗಿತ್ತಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೇಬೇಕು. ಸಾಸಿವೆ ಜೀರಿಗೆಲಿಂದ ಇಲ್ಲ ಅಂದರೆ ಅಡುಗೆನೇ ಸಂಪೂರ್ಣ ಆಗೋದಿಲ್ಲ. ಹುರ್ಕೋತಾ ಇದ್ದೀನಿ. ನೋಡಿ, ಚಟ್ಪಟ್ ಅನ್ನೋ ಥರ. ನೋಡಿ, ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಸಾಸಿವೆ ಜೀರಿಗೆ ಚಟ್ಪಟ್ ಅಂತ ಇದೆ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಬಾಯಲ್ಲಿ ಕಚ್ ಅಂತ ಇರಬಾರ್ದು. ಒಬ್ಬರು ಈರುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ನಬೇಕು, ಯಾಕಂದರೆ ಹೇರಿಗೆ ತುಂಬ ಒಳ್ಳೆಯದು. ನೋಡಿ, ಈಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ತಿನ್ನಬೇಕು. ಕರಿಬೇವು ನಮ್ಮ ಹೇರ್ ಸ್ಟ್ರೆಂತ್ನ ಚೆನ್ನಾಗಿರುತ್ತೆ, ಸ್ಟ್ರೆಂತ್ ಕೊಡುತ್ತೆ ಹೇರ್ಗೆ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ತುಂಬ ಏನು ಸ್ಪೈಸಸ್ ಯೂಸ್ ಮಾಡಿಲ್ಲ, ತುಂಬ ಏನು ತರಕಾರಿನೂ ಬೇಕಾಗಿಲ್ಲ, ಕಡಿಮೆ ಸಮಯದಲ್ಲಿ ಆಗುತ್ತೆ. ಇದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡೆ ಹಾಕ್ಕೊತಾ ಇದ್ದೀನಿ, ಬೆಂಡೆಕಾಯಿನ. ನೋಡಿ, ಬೆಂಡೆಕಾಯಿ ಹೆಂಗೆ ಹೊಂದ್ಕೋಬೇಕಂದ್ರೆ ಉಪ್ಪು ಖಾರ ಬೆಂಡೆಕಾಯಿಗೆ ಹತ್ತಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಉಪ್ಪು ಖಾರ ಹೆಂಗೆ ಮೆತ್ಕೊಂಡಿದೆ ಅದಕ್ಕೆ. ನೋಡಿ, ಸ್ವಲ್ಪ ಅಂದರೆ ಉಪ್ಪು ಖಾರ ಅದಕ್ಕೆ ಹತ್ತಬೇಕು, ಅಷ್ಟು ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈ ರೀತಿ ಇದೆ. ಇದಕ್ಕೆ ನಾನು 1 ಕಪ್ಪಷ್ಟು, ಅಂದರೆ 1 ಬೌಲಷ್ಟು ಅಳತೆ ಮಾಡ್ಕೊಂಡು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಬೇಯಿಸಬಾರ್ದು, ಯಾಕಂದರೆ ಮೊಸರು ಹೋಗ್ಬಿಡುತ್ತೆ ಹೀಟಿಗೆ. ಸ್ವಲ್ಪ ಬೇಯಿಸ್ಕೊಂಡ್ರೆ ದಹಿ ಬೆಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಪರೋಟಾಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕುದ್ರೆ ಸಾಕು. ಇಷ್ಟೇ ಸಾಕು. ಒಂದು ಕುದಿಯುತ್ತನ್ನಷ್ಟೇ ಕುದಿಸ್ಬೇಕು, ಜಾಸ್ತಿ ಕುದಿಸ್ಬಾರ್ದು. ಈಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ಕೊತಾನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಯಾರೆಲ್ಲ ರೆಸಿಪಿನ ಟ್ರೈ ಮಾಡ್ತಿರೋ ತಿಳಿಸಿ. ನೋಡಿ, ಲಾಸ್ಟ್ ಪಿಕ್ಚರ್ ಹೀಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.